ಇದೊಂದು ಕನ್ನಡದ ಎಂಥ ಸಾಮ್ರಾಜ್ಯವಾಗಿತ್ತು ಅಂದ್ರೆ ಭಾರತದ ಪ್ರಮುಖ ದೊಡ್ಡ ದೊಡ್ಡ ರಾಜವಂಶಗಳ ರಾಜಕೀಯವನ್ನೇ ಈ ಸಾಮ್ರಾಜ್ಯ ಕಂಟ್ರೋಲ್ ಮಾಡ್ತಾ ಇತ್ತು. ಈ ಸಾಮ್ರಾಜ್ಯದ ಸೇನಾಪಡೆ ಎಷ್ಟು ಬಲಿಷ್ಠವಾಗಿತ್ತು ಅಂದ್ರೆ ಇವರು ಆಕ್ರಮಿಸಿದ ಸಾಮ್ರಾಜ್ಯದಿಂದ ಅದ್ವಿತೀಯ ಗಜಪಡೆಯನ್ನ ಕಪ್ಪದ ರೀತಿಯಲ್ಲಿ ಪಡೆಯುತ್ತಿದ್ರು ಮತ್ತು ಮುಖ್ಯವಾದ ಅಶ್ವಪಡೆಯನ್ನ ಮಧ್ಯ ಏಷ್ಯಾದಿಂದ ತರಿಸಿಕೊಳ್ತಿದ್ರು. ಈ ರಾಜವಂಶದ ರಾಜರು ಎಷ್ಟು ಶಕ್ತಿಶಾಲಿಯಾಗಿದ್ರು ಅಂದ್ರೆ ಇವರ ದಂಡಯಾತ್ರೆಯ ಆರ್ಭಟಕ್ಕೆ ಉತ್ತರದ ಪ್ರಮುಖ ರಾಜವಂಶಗಳೇ ತತ್ತರಿಸಿ ಹೋಗ್ತಿದ್ವು. ಈ ರಾಜವಂಶದ ಅರಸರ ಹೆಸರು ಕೇಳಿದ್ರೆ ದಕ್ಷಿಣದ ರಾಜವಂಶಗಳು ಯುದ್ಧ ಮಾಡದೆ ಶರಣಾಗತಿಯಾಗ್ತಿದ್ವು. ಸಾಮ್ರಾಜ್ಯದ ವಿಸ್ತರಣೆಗೆ ಬಂದ್ರೆ ಇದು ಉತ್ತರದ ಗಂಗಾ ನದಿಯಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಅತಿ ಹೆಚ್ಚು ಕಾಲ ಭಾರತ ಉಪಖಂಡವನ್ನಾಳಿದ ಶಕ್ತಿಶಾಲಿ ರಾಜವಂಶ. ಈ ಸಾಮ್ರಾಜ್ಯದ ಕೊಡುಗೆಯನ್ನ ನೋಡಿದ್ರೆ ಎಲ್ಲೋರಾದ ಕೈಲಾಸನಾಥ ದೇವಾಲಯದಂತಹ ಬೃಹತ್ ಅಪ್ರತಿಮ ದೇವಾಲಯ ನಿರ್ಮಾಣ ಹಾಗೂ ಎಲಿಫೆಂಟಾ ಗುಹೆಯಲ್ಲಿನ ರಾಕ್ ಕಟ್ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಮಾದರಿ. ಇನ್ನು ಕಲೆ ಸಾಹಿತ್ಯದ ಕಡೆ ನೋಡಿದ್ರೆ ಕನ್ನಡದ ಮೊದಲ ಕೃತಿಯಾದ ಕವಿರಾಜ ಮಾರ್ಗವನ್ನ ಆಶ್ರಯಿಸಿ ಅಪರಿಮಿತ ಕವಿಗಳನ್ನ ಪ್ರೋತ್ಸಾಹಿಸಿದರು. ಆ ರಾಜವಂಶವೇ ಕನ್ನಡ ಇತಿಹಾಸಕ್ಕೆ ಹೊಸ ಮೈಲುಗಲ್ಲು ಬರೆದ ಬಲಿಷ್ಠ ಮತ್ತು ಶ್ರೀಮಂತಿಕೆಗೆ ಲಾಂಛನವಾಗಿ ನಿಂತ ರಾಷ್ಟ್ರಕೂಟ ಸಾಮ್ರಾಜ್ಯ.